ವೀರ ಕನ್ನಡಿಗರ ಸೇನೆ ನೇತೃತ್ವದಲ್ಲಿ ನಿನ್ನಿನ ದಿವಸ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌವಾರ ಗ್ರಾಮದಲ್ಲಿ ಸುಮಾರು 3.5 ಕೋಟಿ ವೆಚ್ಚದಲ್ಲಿನದ ಕುಡಿಯುವ ನೀರಿನ ಸರಬರಾಜು ಕಾಮಗಾರಿ ನಡೆದಿತ್ತು. ಅಂದರೆ JJM. ಈ ಕಾಮಗಾರಿಯು ಗೌವಾರ ಗ್ರಾಮದಲ್ಲಿ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಅಂತಕ್ಕಂಥದ್ದು ಇವತ್ತು ನಾವೇನದ ಅಲ್ಲಿನ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲರೂ ಕೂಡಿಕೊಂಡು ಅಲ್ಲಿನ ಒಂದು ವಿಡಿಯೋ ಮತ್ತು ಫೋಟೋಗಳನ್ನು ತೆಗೆದಿದ್ದೀವಿ. ಯೋಜನಾ ವರದಿ ಸುಮಾರು ಅಂದಾಜು 2 ಫೀಟ್ ಏನದ ಆಳವಾಗಿ ಕೆದರಿ ಅಲ್ಲಿ ಉನ್ನತ ಮಟ್ಟದ ಪೈಪನ್ನು ಹಾಕ್ತಕ್ಕಂಥದ್ದು ಯೋಜನಾ ವರದಿಯಲ್ಲಿದೆ. ಆದರೆ 1 ಫೀಟ್ ಕೂಡ ಕೆದರಿಲ್ಲ, 1 ಫೂಟಕ್ಕೆ ಕೆದರಿಲ್ಲ. ಇನ್ನು CC ರಸ್ತೆ ಕಂತದಲ್ಲಿ ಕೆದರಿದ್ರೆ ಆ CC ರಸ್ತೆ ಪೈಪ್ ಏನು ಹಾಕ್ತಾರೆ 2 ಫೀಟ್ ಅಗಲದ ಬಳಕ ಆ ಪೈಪಿಗೆ ಸುತ್ತಮುತ್ತ ಮತ್ತು ಮೇಲ್ಗಡೆ ಕಂಕರ ಭರಿತವಾದಂಥ ಸಿಮೆಂಟ್ ಮಿಶ್ರದಂಥ ಲೇಪನ ಮಾಡಿ ಗಟ್ಟುಮುಟ್ಟಾಗಿ ಮಾಡ್ತಕ್ಕಂಥದ್ದು ಯೋಜನಾ ವರದಿಯಲ್ಲಿದೆ. ಆದರೆ 1 ಫೀಟ್ ಸುಡೋಕ್ಕೆದ್ರಿಲ್ಲ. ಆ CC ರಲ್ಲಿ ಪೈಪ್ ಹಾಕಿದ್ದಾರೆ. ಬಲವಾದ ವಾಹನಗಳು ಹೋಗಿದ್ರೆ ಮತ್ತು ಬಲವಾದ ಮಳೆ ಬಿದ್ದರೆ ಪೈಪನ್ನು ಇವತ್ತು ಲೀಕೇಜ್ ಆಗ್ತಕ್ಕಂಥದ್ದು, ಒಡೆದು ಹೋಗ್ತಕ್ಕಂಥ ಸಮಸ್ಯೆ ಈ ಒಂದು JJM ಕಾಮಗಾರಿಯಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಈ ನಮ್ಮ ಗ್ರಾಮೀಣ ಕುಡಿಯುವ ನೀರಿನ ಜಿಲ್ಲಾ ಅಧಿಕಾರಿಗಳಿಗೆ ಮಾತಾಡಿ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಮತ್ತು ಇದರಲ್ಲಿ ಸಂಬಂಧಪಟ್ಟ ಅಭಿಯಂತರರು, ಜೇವರ್ಗಿ ತಾಲೂಕಿನ ಕಿರಿಯ ಅಭಿಯಂತರರು ಮತ್ತು ಅಲ್ಲಿನ ಅಭಿಯಂತರರಿಗೆ ಸೇವೆಯಲ್ಲಿಂದ ಅಮಾನತುಗೊಳಿಸಬೇಕು. ಯಾಕಂದರೆ ಇಂಥ ಕಾಮಗಾರಿ ಕಣ್ಣಿಗೆ ಕಂಡರೂ ಕೂಡ ಕಾಣದಂತೆ ಕುಳಿತಕ್ಕಂಥ ಮೂಕ ಅಧಿಕಾರಿಗಳಿಗೆ ಇವತ್ತು ಸೇವೆಯಿಂದ ಅಮಾನತುಗೊಳಿಸಬೇಕಂತೇಳಿ ನಾವು ಆಗ್ರಹಿಸಿದ್ದೀವಿ. ಯಾಕಂದರೆ ಗುತ್ತಿಗೆದಾರರು ನೀಡ್ತಕ್ಕಂಥ ಎಂದಲಾಸೆಗೆ ಆಸೆ ಪಡುವಂಥ ಅಧಿಕಾರಿಗಳಾಗಿದ್ದಾರೆ. ಹಾಗಾಗಿ ದಯಮಾಡಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. ಸಂಪೂರ್ಣವಾದಂಥ ಕಾಮಗಾರಿ ಉನ್ನತ ಮಟ್ಟದಲ್ಲಿ ಯೋಜನಾ ವರದಿಯಂತೆ ಆಗಬೇಕಂತೇಳಿ ಆಗ್ರಹಿಸಿದ್ದೀವಿ. ಅದೇ ರೀತಿ ಕೂಡ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಇವತ್ತು ಕೂಡ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ನಡ್ತಕ್ಕಂಥ ಕಾಮಗಾರಿ ಇವತ್ತೇನದ ಕೇವಲ 1.5 ಕೋಟಿನಲ್ಲಿ ಇವತ್ತು ಮಾಡಿ ಏನದ ಇವತ್ತು ಕಳಕೆ ಕಾಮಗಾರಿ ಮಾಡಿ ಬಿಲ್ಲನ್ನು ಎತ್ತಕ್ಕಂಥ ಹಣವನ್ನು ಎತ್ತಕ್ಕಂಥ ಕೆಲಸಕ್ಕೆ ಆ ಗುತ್ತಿಗೆದಾರರು ಮತ್ತು ಅಭಿಯಂತರರು ಇಳಿದಿದ್ದಾರತಕ್ಕಂಥದ್ದು ಕಂಡು ಬಂದಿದೆ. ದಯಮಾಡಿ ಯಾವುದೇ ಕಾರಣಕ್ಕೆ ಹಣವನ್ನು ಬಿಡುಗಡೆ ಮಾಡಬಾರ್ದು. ಹಾಗೇನಾದರೂ ಬಿಡುಗಡೆ ಮಾಡಿದರೆ ನಾವು ಅವ್ರ ಮೇಲೆ ಲೋಕಾಯುಕ್ತರಿಗಾಗಲಿ ಇವತ್ತು ನ್ಯಾಯಾಲಯದಾಗಲಿ ಇವತ್ತು ಸಂಪೂರ್ಣವಾಗಿ ನಾವು ದೂರನ್ನು ಸಲ್ಲಿಸ್ತೀವಿ. ಇವರನ್ನು ಆ ಸೇವೆಯಿಂದ ಅಮಾನತಿಟ್ಟು ಈ ಸಂಪೂರ್ಣ ತನಿಖೆ ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಈಗ ನೀವೇನು ಅಪಾದನೆ ಮಾಡ್ತಾ ಇದ್ದೀರಲ್ಲ, ದಾಖಲಾತಿಗಳಿದೆ ಅಂತ ಮಾತ್ರ ಸರ್? ದಾಖಲಾತಿ ಅವಲ್ರಿ, ದಾಖಲಾತಿಗಳನ್ನು ಮಾನ್ಯ ಜಿಲ್ಲಾ ಗ್ರಾಮೀಣ ಏನು ಕುಡಿಯೋ ನೀರಿನ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕೂಡ ಕೊಟ್ಟಿವಿ. ಮತ್ತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಈ ಪತ್ರದ ಮುಖಾಂತರ ಮನವಿ ಮುಖಾಂತರ ಲಗತ್ತಿಸ್ಕೊಟ್ಟಿವಿ. ಇಲ್ಲಿ ಮೇಲ್ಗಡೆನೇ ಕಾಣ್ತಾ ಇದೆ. ನಿನ್ನೆ ಅಧಿಕಾರಿಗಳು ಕೂಡ ಅಂದಿರ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಹೋರಾಟಗಾರರು ಬಂದು ಕೂತದ್ರ ಕೇವಲ 1 ಫೀಟ್ನು ಅಗಲಿಲ್ಲಪ್ಪ ಅಂತ ಕೇಳಕತ್ತಾರ. ಆದ್ರೆ ಭೀ ಅಲ್ಲಿನ ಜೈಗಳು ಏನು ಹೇಳ್ತಾರೆ, ಸರ್ ಅವ್ರು ಏನಾದರೂ ಹೇಳಿ ಕಳಿಸ್ರಿ ಚೆಕಿಂಗ್ ಮಾಡಿ ಅಂದರೆ ಈ ರೀತಿ ಹೇಳಿಕೆ ನೀಡಿ ಇವತ್ತು ಮೋಸ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರವನ್ನು ದುರುಪಯೋಗ ಮಾಡ್ತಕ್ಕಂಥ ಅಭಿಯಂತರಿದ್ದಾರೆ. ಅವ್ರನ್ನ ಸೇವೆಯಿಂದ ಅಮಾನತುಗೊಳಿಸಬೇಕು. ಇದು ಏನಾದರೂ 15 ದಿವಸಗಳದ್ದು ಆಗಲಿಲ್ಲ, ನಾವೇನದ ಲೋಕಾಯುಕ್ತರಿಗೆ ಮತ್ತು ನ್ಯಾಯಾಲಯದಲ್ಲಿ ಏನದ ಅವ್ರ ಮೇಲೆ ದೂರು ದಾಖಲೆ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ ಬಯಸ್ತಾ ಇದ್ದೀವಿ.